ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅತುಲಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ. ನಿನ್ನೆ ಈ ದಿನ ಸರ್ವಲಕ್ಷಣಲಕ್ಷಣ್ಯಃ ಅಂತ ಭಗವಂತನ ನಾಮವನ್ನು ಹೇಳಿಕೊಳ್ತಾ ಎಲ್ಲ ವಸ್ತುಗಳ ಅಸಾಧಾರಣ ಧರ್ಮಗಳಿಗೂ ಭಗವಂತನೇ ನಿಯಾಮಕನಾಗಿದ್ದಾನೆ ಅಂತ ಹೇಳಿಕೊಂಡಿದ್ದೇವೆ. ಇನ್ನು ಇವತ್ತು ಸರ್ವೈಃ ಲಕ್ಷಣೈಃ ದೈಹಿಕೈಃ ದ್ವಾತ್ರಿಂಶಲ್ಲಕ್ಷಣೈಃ ಲಕ್ಷಣ್ಯಃ ಅಂಕನೀಯಃ ದರ್ಶನೀಯೋ ವಾ ಸರ್ವಲಕ್ಷಣಲಕ್ಷಣ್ಯ. ಭಗವಂತ ಸಕಲ ದೈಹಿಕ ಲಕ್ಷಣಗಳಿಂದ ಗುರುತಿಸಿಕೊಳ್ಳಬೇಕಾದವನು ಅಥವಾ ತಿಳಿದುಕೊಳ್ಳಬೇಕಾದವನು. ಇವಾಗ ನಮಗೂ ದೇಹವಿದೆ, ಭಗವಂತನಿಗೂ ದೇಹವಿದೆ, ವಾಯುದೇವರಿಗೂ ದೇಹವಿದೆ, ದೇವತೆಗಳಿಗೂ ದೇಹವಿದೆ. ಆದರೆ ಒಬ್ಬ ಭಗವಂತ ಮಾತ್ರ ಸಕಲ ದೈಹಿಕ ಲಕ್ಷಣಗಳಿಂದ ಕೂಡಿದವನು. ಆಜಾನಬಾಹುಂ ಅರವಿಂದ ದಳಾಯತಾಕ್ಷಂ ಅಂತ ಏನು ಹೇಳ್ತೇವೆ, ಸಕಲ ದೈಹಿಕ ಲಕ್ಷಣಗಳಿಂದ ಕೂಡಿಕೊಂಡಿರುವವನು ಭಗವಂತ ಒಬ್ಬನೇ. ಭಗವಂತನಲ್ಲಿರುವ ಸಕಲ ದೈಹಿಕ ಲಕ್ಷಣಗಳು ಇನ್ನು ಯಾರಲ್ಲೂ ಅಷ್ಟು ಶುಭ ಲಕ್ಷಣಗಳಿಲ್ಲ. ಭಗವಂತನಕ್ಕಿಂತ ಕಡಿಮೆನೇ ಇದೆ ಹೊರತು ಇನ್ನು ಯಾರಿಗೂ ಇಲ್ಲ. ಅದರನ್ನೇ ಮುಂದೆ ಹೇಳ್ತಾರೆ ಆಚಾರ್ಯರು. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಬ್ರಹ್ಮತರ್ಕ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಪ್ರಾಯೋ ದೇವಾಶ್ಚ ಋಷಯೋ ನ ಸರ್ವಶುಭ ಲಕ್ಷಣ ಋತೆ ವಿಷ್ಣುಂ ಸುರಶ್ರೇಷ್ಠಂ ಬ್ರಹ್ಮಾಣಂ ವ್ಯಾಪ್ಯನಂತರಂ. ಸಕಲ ದೈಹಿಕ, ಈಗಲೇ ನಾ ಹೇಳಿದಂತೆ ಸಕಲ ದೈಹಿಕ ಶುಭ ಲಕ್ಷಣಗಳು ದೇವತೆಗಳಲ್ಲಾಗಲಿ ಋಷಿಗಳಲ್ಲಾಗಲಿ ಪ್ರಾಯಶಃ ಇರುವುದಿಲ್ಲ ಎಂದು ಬ್ರಹ್ಮತರ್ಕ ವಾಕ್ಯ. ದೇವಶ್ರೇಷ್ಠನಾದ ಭಗವಂತನಲ್ಲಿ ಆಮೇಲೆ ಚತುರ್ಮುಖನಲ್ಲಿ ಸಕಲ ಶುಭ ಲಕ್ಷಣಗಳಿವೆ ಅಂತ ತಿಳಿಸ್ತಾ ಇದೆ. ನಾವು ಹೇಳ್ಕೊಳ್ತಾ ಇರ್ತೇವೆ ದ್ವಾತ್ರಿಂಶಲ್ಲಕ್ಷಣೋಪೇತರು ಮಧ್ವಾಚಾರ್ಯರು ಅಂದರೆ 32 ಸಲ್ಲಕ್ಷಣಗಳಿಂದ ಕೂಡಿದವರು. ಆಮೇಲೆ ಗರುಡ ಶೇಷ ರುದ್ರಾದಿಗಳಲ್ಲಿ ಬರೋಷ್ಟೊತ್ತಿಗೆ ಕ್ರಮೇಣ ಆ ಲಕ್ಷಣಗಳು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಮನುಷ್ಯರಲ್ಲಿ ಬರೋಷ್ಟೊತ್ತಿಗೆ ಇನ್ನೂ ಕಡಿಮೆ ಆಗುತ್ತೆ. ದ್ವಾತ್ರಿಂಶಲ್ಲಕ್ಷಣೋಪೇತರು ಎಂಬುದು ಉತ್ಕೃಷ್ಟವಾದ ದೈಹಿಕ ಲಕ್ಷಣಗಳು ಉಳ್ಳದ್ದು. ಆ 32 ಸಲ್ಲಕ್ಷಣಗಳು ಯಾವುದು ಅಂಥೇಳಿ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಈ ರೀತಿಯಾಗಿ ಸಕಲ ದೈಹಿಕ ಶುಭ ಲಕ್ಷಣಗಳಿಂದ ಕೂಡಿದವನು ಭಗವಂತ ಒಬ್ಬನೇ. ಭಗವಂತನ ಅನಂತರ ಚತುರ್ಮುಖ ಬ್ರಹ್ಮ ವಾಯುದೇವರು ಅವರಲ್ಲಿ ಇದೆ ಅಂತ ಹೇಳ್ತಾ, ಅನಾದಿ ದುಃಖಹೀನತ್ವೇ ಸುಖಾಧಿಕ್ಯೇ ಚ ಲಕ್ಷಣಂ ರುಕ್ಮಿಣೀ ಸತ್ಯಭಾಮಾದಿರೂಪಾಯಾಃ
ಶ್ರಿಯಃ ಏವತು ಮುಖ್ಯಂ ತಥೋ ಅತಿಮುಖ್ಯಂ ತು ಸ್ವಾತಂತ್ರ್ಯಾದೇರಶೇಷತಃ ಗುಣರಾಶೇಃ ಪರಂ ಲಿಂಗಂ ನಿತ್ಯಂ ವ್ಯಾಸಾದಿರೂಪಿಣಃ ವಿಷ್ಣೋರೇವ ನ ಚಾನಸ್ಯ ಸ ಏಕಃ ಪೂರ್ಣ ಸದ್ಗುಣಃ. ಅನಾದಿಯಾಗಿ ದುಃಖಹೀನತ್ವೇ ಸುಖಾಧಿಕ್ಯೇ ಚ ಲಕ್ಷಣ. ಅನಾದಿಯಿಂದ ದುಃಖದಿಂದ ದೂರ ಇರಬೇಕು, ಸುಖ ಹೆಚ್ಚಾಗಿ ಹೊಂದಿರಬೇಕು. ಇದು ದೈಹಿಕ ಸಲ್ಲಕ್ಷಣಕ್ಕೆ ಜ್ಞಾಪಕ. ಇದು ಭಗವಂತ ಆದ ಮೇಲೆ ಭಗವಂತನ ಪತ್ನಿಯಾದಂತಹ ಲಕ್ಷ್ಮೀದೇವಿ ಅವತಾರವಾದ ರುಕ್ಮಿಣಿ ಸತ್ಯಭಾಮಾದಿ ರೂಪಗಳಲ್ಲಿ ದುಃಖದಿಂದ ದೂರ ಆಗಿರೋದು, ಸುಖಾಧಿಕ್ಯ ಹೆಚ್ಚಾಗಿ ಇರುವುದು ನಾವು ನೋಡ್ತೇವೆ. ಈ ರುಕ್ಮಿಣಿ ಸತ್ಯಭಾಮಾದಿಗಳಲ್ಲಿರುವ ದೈಹಿಕ ಸಲ್ಲಕ್ಷಣಕ್ಕಿಂತ ಹೆಚ್ಚಾಗಿ ಭಗವಂತನ ಅವತಾರಗಳಾದ ವೇದವ್ಯಾಸಾದಿ ರೂಪಗಳಲ್ಲಿ ನಾವು ಮುಖ್ಯವಾಗಿ ಕಾಣ್ತೇವೆ. ಭಗವಂತನಲ್ಲಿರುವ ಈ ಅತಿ ಮುಖ್ಯವಾದ ದೈಹಿಕ ಲಕ್ಷಣ ಭಗವಂತನ ಸ್ವಾತಂತ್ರ್ಯಾದಿ ಸಕಲ ಗುಣಗಳಿಗೂ ಗುಣಗಳ ಸಮುದಾಯಕ್ಕೂ ಜ್ಞಾಪಕವಾಗಿದೆ. ಅಂದರೆ ಈ ದೈಹಿಕ ಲಕ್ಷಣ ಭಗವಂತನಲ್ಲಿರುವ ಸ್ವಾತಂತ್ರ್ಯಾದಿ ಏನು ಸರ್ವತಂತ್ರ ಸ್ವತಂತ್ರ ಕಲ್ಯಾಣ ಗುಣಪರಿಪೂರ್ಣ ಏನೇನು ನಾವು ಭಗವಂತನನ್ನು ಹೇಳ್ತೇವೆ, ಅವು ಎಲ್ಲದಕ್ಕೂ ಭಗವಂತನ ಗುಣಗಳ ಸಮುದಾಯಕ್ಕೆ ಇದು ದೈಹಿಕ ಲಕ್ಷಣ ಎಂಬುದು ಜ್ಞಾಪಕವಾಗಿದೆ, ಅವುಗಳನ್ನು ತಿಳಿಸಿಕೊಡ್ತಾ ಇದೆ. ಅದೇ ಆಚಾರ್ಯರು ಹೇಳ್ತಾ ಇದ್ದಾರೆ, ಭಗವಂತ ಒಬ್ಬನೇ ಸಕಲ ಕಲ್ಯಾಣ ಗುಣಪರಿಪೂರ್ಣನಾಗಿರುವ ಪ್ರಯುಕ್ತ ಈ ಲಕ್ಷಣವು ಭಗವಂತನಲ್ಲಿ ಬಿಟ್ಟರೆ ಇನ್ನು ಯಾರಲ್ಲೂ ಇಲ್ಲ ಅಂತೇಳಿ ಆಚಾರ್ಯರು ಹೇಳ್ತಾರೆ. ಇನ್ನು ಸರ್ವಾಣಿ ಪೂರ್ಣಾನಿ ಚ ತಾನಿ ಲಕ್ಷಣಾನಿ ಚ ಸರ್ವಲಕ್ಷಣಾನಿ ಸರ್ವಃ ಪೂರ್ಣ ಸಮುದ್ದಿಷ್ಟಃ ತೈಃ ಲಕ್ಷಣ್ಯಃ ಅಂಕನೀಯಃ ದರ್ಶನೀಯೋ ವಾ ಸರ್ವಲಕ್ಷಣಲಕ್ಷಣ್ಯಃ. ಪೂರ್ಣವಾದ ಲಕ್ಷಣಗಳಿಂದ ಗುರುತಿಸಬೇಕಾದವರು ಅಥವಾ ತಿಳಿಯಬೇಕಾದವನು ಭಗವಂತನನ್ನು ಸದ್ಗುಣ ಸಂಪೂರ್ಣ, ಅನಂತ ಕಲ್ಯಾಣ ಗುಣಪರಿಪೂರ್ಣ, ಸಕಲ ದೈಹಿಕ ಸಲ್ಲಕ್ಷಣಗಳಿಂದ ಕೂಡಿದವನು ಅಂತಲೇ ಭಗವಂತನೆಲ್ಲ ತಿಳಿಯಬೇಕು. ಭಗವಂತನಲ್ಲಿ ಯಾವ ಲೋಪಗಳೂ ಇಲ್ಲ, ಯಾವ ದೋಷಗಳೂ ಇಲ್ಲ. ಅಂತಹ ಅವನು ಎಂದರೇನು ಅಂದರೆ ಸರ್ವಲಕ್ಷಣ ಲಕ್ಷಣ್ಯನಾಗಿದ್ದಾನೆ. ಅಂದರೆ ಸರ್ವ ಸಲ್ಲಕ್ಷಣಗಳಿಂದ ಕೂಡಿರುವವನಾಗಿದ್ದಾನೆ. ಇನ್ನು ಅವನಲ್ಲಿರುವ ಒಂದೊಂದು ಲಕ್ಷಣವು ಅವನ ಸ್ವರೂಪಾತ್ಮಕವಾಗಿಯೇ ಇದೆ, ಅವನಂತೆ ಪೂರ್ಣವಾಗಿ ಇದೆ ಅಂತ ಹೇಳ್ತಾರೆ. ತತ್ಸರ್ವಂ ಭಗವಾನೇನ ಏಚ ಧರ್ಮ ಬಲಾದಯ. ಏನು ಭಗವಂತನಲ್ಲಿರುವ ಪ್ರತಿಯೊಂದು ಲಕ್ಷಣವು ಅವನು ಬೇರೆ ಅಲ್ಲ, ಅವನ ಲಕ್ಷಣ ಬೇರೆ ಅಲ್ಲ, ಅವನೇ ಆಗಿದೆ. ಅಂದರೆ ಸ್ವರೂಪಾತ್ಮಕವಾಗಿದೆ ಮತ್ತು ಭಗವಂತನಂತೆ ಅದು ಕೂಡ ಪೂರ್ಣವಾಗಿ. ಯಾವಾಗ ಭಗವಂತನ ಒಂದು ಸ್ವರೂಪಾತ್ಮಕವಾಗಿಯೇ ಇದೆ ಅಂತಂದರೆ ಅವನೇ ಆಗಿದೆ, ಅವನಿಗೂ ಅವನ ಲಕ್ಷಣಗಳಿಗೂ ಭೇದವಿಲ್ಲ, ಅಭೇದವಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸರ್ವಂ ಅಖಿಲಮಪಿ ಲಕ್ಷಣಂ ಜ್ಞಾಪಕಂ ಯಸ್ಯ ಸಹ ಸರ್ವಲಕ್ಷಣಃ ಸರ್ವಲಕ್ಷಣಃ ಇತಿ ಲಕ್ಷಣ್ಯಃ ಅಂಕನೀಯೋ ದರ್ಶನೀಯೋ ವಾ ಸರ್ವಲಕ್ಷಣಲಕ್ಷಣ್ಯಃ. ಯಾವನಿಗೆ ಸರ್ವವೂ ಜ್ಞಾಪಕವಾಗಿದೆಯೋ ಅಂತಹವನು ಎಂದು ಗುರುತಿಸಬೇಕಾದವನು ತಿಳಿಯವು. ಅಂದರೆ ಭಗವಂತನಲ್ಲಿ ಮಾತ್ರ
ಈ ಸರ್ವ ಲಕ್ಷಣಗಳು ಉಳ್ಳವನಾಗಿದ್ದಾನೆ. ಭಗವಂತ ಒಬ್ಬನೇ, ಅವನಲ್ಲಿ ಬಿಟ್ಟು ಇನ್ನು ಯಾರಲ್ಲೂ ಇಲ್ಲ. ಹಾಗೆ ಭಗವಂತನನ್ನು ಸರ್ವ ಲಕ್ಷಣ್ಯ ಅಂತಲೇ ತಿಳಿಯಬೇಕು, ಬೇರೆ ರೀತಿಯಾಗಿ ತಿಳಿಯಬಾರದು ಅಂತ ಹೇಳ್ತಾರೆ. ಶಿಲಾವತು ಪ್ರತಿಮೈಷಾಹಿ ವಿಷ್ಣುರ್ಲೋಕ ಚತುರ್ದಶಿ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಈ ಬ್ರಹ್ಮಾಂಡ 14 ಲೋಕಯುಕ್ತವಾದದ್ದು, ಚತುರ್ದಶ ಭುವನಯುಕ್ತವಾದದ್ದು ಈ ಬ್ರಹ್ಮಾಂಡ. ಕೆಳಗೆ 7 ಲೋಕಗಳು, ಮೇಲೆ 7 ಲೋಕಗಳು. ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಳ ಮಹಾತಲ ಪಾತಾಳ. ಹಾಗೆ ಮೇಲೆ ಭೂಲೋಕ ಭೂರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ. ಈ 14 ಲೋಕಗಳಿಂದ ಕೂಡಿದೆ ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡವೇ ಭಗವಂತನ ಪ್ರತಿಮೆಯಾಗಿದೆ. ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ ಭಗವಂತನ ವಿರಾಟ್ ರೂಪ ಚಿಂತನೆ ಮಾಡಬೇಕು ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಹೇಳುವಾಗ, ಈ ಬ್ರಹ್ಮಾಂಡವೇ ಭಗವಂತನ ಪ್ರತಿಮೆಯಾಗಿದೆ. ಭಗವಂತನ ಈ 14 ಲೋಕಗಳಲ್ಲಿ ಪಾತಾಳ ಲೋಕ ಭಗವಂತನ ಪಾದಗಳಾಗಿ, ಈ ರೀತಿಯಾಗಿ ಒಂದೊಂದು ಲೋಕ ಭಗವಂತನ ಒಂದೊಂದು ಅಂಗವಾಗಿ ಭಾಗವಾಗಿ ಇದೆ ಅಂತ ಹೇಳಿ, ಇಡೀ 14 ಲೋಕಗಳಿಂದ ಕೂಡಿರುವ ಈ ಬ್ರಹ್ಮಾಂಡ ಭಗವಂತನ ಪ್ರತಿಮೆಯಾಗಿದೆ ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ. ಐತರೇಯ ಉಪನಿಷತ್ ಭಾಷ್ಯ. ಎಲ್ಲ ಪದಾರ್ಥಗಳ ನಾಮಗಳು, ಏನು ಈ ಜಗತ್ತಿನಲ್ಲಿ ಪದಾರ್ಥಗಳಿವೆ, ಆ ಪದಾರ್ಥಗಳಿಗೆ ಏನೇನು ಹೆಸರುಗಳಿವೆ, ಆ ಹೆಸರುಗಳೆಲ್ಲವೂ ಮುಖ್ಯವಾಗಿ ಭಗವಂತನಿಗೆ ಸೇರಿದೆ ಎಂದು ಗುರುತಿಸಬೇಕು ಅಥವಾ ತಿಳಿಯಬೇಕು. ಅಂದರೆ ಅರ್ಥಾತ್ ಭಗವಂತ ಸರ್ವಶಬ್ದವಾಚ್ಯ. ನಾವು ಭಗವಂತ ಅನಂತ ನಾಮವಾಚ್ಯ. ಈ ಭಗವಂತನಿಗೆ ಏನೇನು ಈ ಜಗತ್ತಿನಲ್ಲಿ ಶಬ್ದಗಳಿದೆ, ಹೆಸರುಗಳಿದೆ, ಎಲ್ಲವೂ ಪರಮ ಮುಖ್ಯ ವೃತ್ತಿಯಿಂದ ಅವನನ್ನೇ ತಿಳಿಸಿಕೊಡ್ತಾ ಇದೆ. ಅದಕ್ಕೆ ರಾಯರ ಪ್ರಾತಃ ಸಂಕಲ್ಪಕದಲ್ಲಿ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಗಾಯತ್ರಿ ಮಂತ್ರಾರ್ಥ ಈ ರೀತಿಯಾಗಿ ಎಲ್ಲ ಶಬ್ದಗಳು ನಾಮಗಳು ಹೆಸರುಗಳು ವರ್ಣಗಳು ಎಲ್ಲವೂ ಧ್ವನಿಗಳು ಭಗವಂತನನ್ನೇ ತಿಳಿಸಿಕೊಡತ್ತೆ. ಈ ಭಗವಂತನ ಅನಂತ ನಾಮಗಳು ನಮಗೆ ಗುರುತಿಟ್ಕೊಂಡು ನಮಗೆ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಆದ ಕಾರಣ ನಾವೇನು ಮಾಡಿದ್ವಿ, ಆ ಅನಂತ ನಾಮಗಳನ್ನು 1000 ನಾಮಗಳಿಗೆ ಸೀಮಿತ ಮಾಡಿದ್ವಿ. ಇಲ್ಲಿ ನಾವು ಇಷ್ಟ ಮುಂಚೆ ಹೇಳಿಕೊಂಡಂತೆ ಸಹಸ್ರ ಶಬ್ದೋ ಅನಂತವಾಚಿ ಅಂತ. ಸಹಸ್ರ ಅಂತ ಹೇಳಿದ್ರೆ 999+1 ಆರ್ 1001 - 1 ಅಂತಲ್ಲ ಅರ್ಥ. ಸಹಸ್ರ ಅಂದರೆ ಅನಂತ ಅಂತ ಅರ್ಥ. ಈ ಅನಂತವಾದ ಭಗವಂತನ ನಾಮಗಳನ್ನು ನಮಗೆ ಗುರುತಿಸಿ ನೆನಪಿಟ್ಕೊಂಡು ಹೇಳಲಿಕ್ಕೆ ಕೈಲ ಆಗಲ್ಲಾದ ಕಾರಣ 1000ಕ್ಕೆ ಸೀಮಿತ ಮಾಡಿದ್ದೇವೆ ಅಷ್ಟೇ. ಆದರೆ ಎಲ್ಲ ಪದಾರ್ಥಗಳ ನಾಮಗಳು ಎಲ್ಲವೂ ಕೂಡ ಭಗವಂತನನ್ನೇ ತಿಳಿಸಿಕೊಡುತ್ತೆ. ಅದಕ್ಕೆ ಭಗವಂತ ಸಕಲ ಸರ್ವಶಬ್ದ ವಾಚ್ಯ. ಬರೇ ಹೆಸರುಗಳೇ ಅಲ್ಲ, ವರ್ಣಗಳೇ ಅಲ್ಲ, ಧ್ವನಿಗಳು ಮೊದಲುಕೊಂಡು ಭಗವಂತನನ್ನೇ ತಿಳಿಸಿಕೊಡುತ್ತೆ. ಇನ್ನು ಎಲ್ಲ ಹೆಸರುಗಳು ಮುಖ್ಯವಾಗಿ ಭಗವಂತನನ್ನೇ ತಿಳಿಸಿಕೊಡುತ್ತೆ. ಇನ್ನು ತಸ್ಯೈವ ಮುಖ್ಯನಾಮಾನಿ ಕೃಷ್ಯೇತರೇಷ್ವಪಿ ಉಪಚಾರಾತ್ ಪ್ರವರ್ತಂತೆ ವ್ಯವಹಾರ ಪ್ರಸಿದ್ಧಯೇ. ಐತರೇಯ ಉಪನಿಷತ್ ಭಾಷ್ಯದಲ್ಲೇ ಹೀಗೆ ಮುಖ್ಯವಾಗಿ ಭಗವಂತನಿಗೆ ಸೇರಿರುವ ನಾಮಗಳು ಎಲ್ಲವೂ ಕೂಡ ನಾವು
ಪ್ರತಿಯೊಂದು ಶಬ್ದವೂ ಭಗವಂತನಲ್ಲೇ ಹೇಳುತ್ತೆ. ಆದರೆ ನಾವೇನು ಮಾಡ್ತಾ ಇದ್ದೇವೆ? ವ್ಯವಹಾರ ಕೂಡಿಸಬೇಕು. ಎಲ್ಲವೂ ಕೂಡ ಭಗವಂತನನ್ನೇ ತಿಳಿಸಿಕೊಟ್ರೆ ವ್ಯವಹಾರ ನಡೆಸೋದು ಹೇಗೆ? ಗಿಡ, ಮರ, ಚಕ್ಕೆ, ಆಕಾಶ, ಭೂಮಿ ಎಲ್ಲವೂ ಭಗವಂತನನ್ನೇ ತಿಳಿಸಿಕೊಟ್ರೆ ವ್ಯವಹಾರ ತಿಳಿಸೋದು ಹೇಗೆ? ವ್ಯವಹಾರ ನಡೆಸೋದು ಹಾಗೆ. ವ್ಯವಹಾರ ಕೂಡಿಸುವುದಕ್ಕಾಗಿ ನಾವು ಸಮಾಕರ್ಷ ಮಾಡಿ ಔಪಚಾರಿಕವಾಗಿ ಇದು ಪೃಥ್ವಿ, ಪೃಥ್ವಿ ಅಂದರೆ ಭೂಮಿ, ಆಕಾಶ ಅಂದರೆ ಆಕಾಶ, ನೀರು ಅಂತ ಹೇಳಿ ವ್ಯವಹಾರವನ್ನು ಕೂಡಿಸುವುದಕ್ಕಾಗಿ ಆ ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ತಿಳಿಸಿಕೊಟ್ಟರೂ ವ್ಯವಹಾರಕ್ಕಾಗಿ ನಾವು ಔಪಚಾರಿಕವಾಗಿ ಆ ಹೆಸರುಗಳು ವ್ಯವಹಾರಕ್ಕಾಗಿ ಬಳಸ್ತಾ ಇದ್ದೇವೆ. ಅದು ನಮಗೆ ಈ ವ್ಯವಹಾರದಲ್ಲಿ ನಮಗೆ ಗೊತ್ತೇ ಇದೆ. ನಮ್ಮ ಹೆಸರುಗಳು ನಮ್ಮ ತಂದೆ ತಾಯಿಗಳೇನು ಮಾಡ್ತಾ ಇದ್ದಾರೆ? ರಾಮ, ಕೃಷ್ಣ, ಭೀಮ, ಹನುಮ ಅಂತ ಹೆಸರುಗಳು ಇಡ್ತಾ ಇದ್ದಾರೆ. ಆ ಹೆಸರುಗಳು ಕೇವಲ ನಮಗೆ ಸಂಕೇತನಾಮಗಳೇ ಹೊರತು ನಾನು ಸಮೀರ ಅಂತ ಇಟ್ಕೊಂಡು ಕೂಡಲೇ ನಾನು ವಾಯುದೇವರಾಗೋದಿಲ್ಲ. ನನಗೆ ಒಂದು ಹೆಸರು ಬೇಕು, ನಾನು ಗುರುತಿಸಿಕೊಳ್ಳಬೇಕು. ಈ ದೇಹಕ್ಕೆ ನನಗೆ ಒಂದು ರಿಕಗ್ನಿಷನ್ ಬೇಕು. ಆ ರಿಕಗ್ನಿಷನ್ಗೆ ಯಾವುದೋ ಒಂದು ಹೆಸರು ಬೇಕು. ಆ ಹೆಸರನ್ನು ನಾವೇನು ಮಾಡ್ತಾ ಇದ್ದೇವೆ? ದೇವರುಗಳ, ದೇವತೆಗಳ ಹೆಸರು ಇಟ್ಕೊಳ್ತಾ ಇದ್ದೇವೆ. ನಮ್ಮ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ಹೆಸರಿಟ್ಕೊಂಡಷ್ಟು ಮಾತ್ರದಿಂದ ನಾನು ವಾಯುದೇವರಾಗಲ್ಲ, ರಾಮ ಅಂತ ಹೆಸರಿಟ್ಕೊಂಡು ಕೊಳ್ಳೆ ರಾಮದೇವರಾಗುವುದಿಲ್ಲ. ಕೇವಲ ನಮ್ಮದು ಸಂಕೇತ ನಾಮಗಳು, ಅಂದರೆ ಓನ್ಲಿ ಅವರ್ ನೇಮ್ಸ್ ಆರ್ ಫಾರ್ ರಿಕಗ್ನಿಷನ್ ಅಷ್ಟೇ. ಆದರೆ ವಿದೇಶಿಯರೇನು ಮಾಡ್ತಾರೆ? ಅವ್ರಿಗೆ ಏನು ಬೇಕಾದರೂ ಇಟ್ಕೊಳ್ತಾರೆ. ಅವ್ರಿಗೆ ಈ ಸಂಸ್ಕೃತಿ ಸಂಪ್ರದಾಯ ಏನೂ ಇಲ್ಲ. ಪೆನ್ನು, ರನ್ನು, ಮ್ಯಾಟು, ಕ್ಯಾಟು, ಬ್ರೌನು, ವೈಟು, ರೆಡ್ಡು ಅಂತ ಒಂದು ಸಂಸ್ಕೃತಿ ಇಲ್ಲದೆ ಯಾವುದಾದ್ರೂ ಎಲ್ಲವೂ ಹೆಸರಿಟ್ಕೊಳ್ತಾರೋ. ನಾವು ಹಾಗೆ ಇಟ್ಕೊಳ್ಳೋದು. ನಾವು ಯಾರು ಇಲಿ, ಆನೆ ಅಂತ ನಾವು ಬಿಳುಪು, ಕಪ್ಪು ಅಂತ ಹೆಸರಿಟ್ಕೊಳ್ಳಲ್ಲ. ಯಾಕೆ? ನಮ್ಮ ಸಂಸ್ಕೃತಿ ಅಂಥದ್ದು. ನಾವು ಕೊನೆಗೆ ಆ ಭಗವಂತನ ದೇವತೆಗಳ ಹೆಸರಿಟ್ಟುಕೊಂಡರೆ ತಂದೆ ತಾಯಿಗಳ ಉದ್ದೇಶ ಏನು? ನಾವು ನಮ್ಮ ಮಗನನ್ನು ಕರೆಯುವಾಗ ನಾರಾಯಣ, ರಾಮ ಅಂತ ಕರೆದರೆ ಆ ನೆಪದಿಂದಾದರೂ ಭಗವನ್ನಾಮಸ್ಮರಣೆ, ಭಗವನ್ನಾಮೋಚ್ಚಾರಣೆ ಆಗತ್ತೆ, ಪುಣ್ಯ ಬರುತ್ತೆ ಅಂತ ಆ ಹೆಸರಿಟ್ಟಾಗ ಅವನು ರಾಮ ಅಂತಿಟ್ಟಾಗ ರಾವಣನಾಗದೇ ಇದ್ದರೂ ಪರವಾಗಿಲ್ಲ, ರಾಮನಾಗದೇ ಇದ್ದರೂ ಪರವಾಗಿಲ್ಲ, ರಾವಣನಾಗದೇ ಇದ್ದರೆ ಸಾಕು ಎಂಬುವ ದೃಷ್ಟಿಯಿಂದ ನಾವು ಹೆಸರಿಟ್ಕೊಳ್ತೇವೆ. ಆದ ಕಾರಣ ನಮ್ಮ ಹೆಸರುಗಳೆಲ್ಲ ಸಂಕೇತ ನಾಮಗಳು. ಆದರೆ ಸಾರ್ಥಕ ನಾಮಗಳು ಅಂದರೆ ಭಗವಂತನಿಗೆ ಸಾರ್ಥಕ. ಅದು ಭಗವಂತನನ್ನೇ ಪರಮ ಮುಖ್ಯ ವೃತ್ತಿಯಿಂದ ತಿಳಿಸಿಕೊಡುತ್ತೆ. ನಮ್ಮದೆಲ್ಲ ಬರೇ ಔಪಚಾರಿಕವಾದ ಹೆಸರುಗಳು ನಮಗೆ ಅಷ್ಟೇ. ಇನ್ನು ಸರ್ವಂ ಪೂರ್ಣಂ ಲಕ್ಷಣಂ ಸ್ವರೂಪಂ ಯಸ್ಯ ಸಹ ಸರ್ವಲಕ್ಷಣ ಲಕ್ಷಣಂ ಲಕ್ಷ್ಯಮಾತ್ಮ ಚ ಸ್ವರೂಪಮಿತಿ ಕಥ್ಯತೆ ಅಭಿಧಾನಂ. ಸರ್ವಲಕ್ಷಣಃ ಇತಿ ಲಕ್ಷಣ್ಯಃ ಇತಿ ಅಂಕನೀಯೋ ದರ್ಶನೀಯೋ ವಾ ಸರ್ವಲಕ್ಷಣಲಕ್ಷಣ್ಯ. ಪೂರ್ಣವಾದ ಸ್ವರೂಪವುಳ್ಳವನು ಎಂದು ಗುರುತಿಸಬೇಕಾದವನು ಅಥವಾ ತಿಳಿಯಬೇಕಾದವನು. ಭಗವಂತನಲ್ಲಿ ಏನೇನು ಲಕ್ಷಣಗಳಿದೆ, ಅವನು ಏನು ಸ್ವರೂಪ ಇದೆ, ಅವೆಲ್ಲವೂ ಪೂರ್ಣಮದ ಪೂರ್ಣಮಿದ ಎಲ್ಲವೂ ಪೂರ್ಣವೇ. ಈ ಅಪೂರ್ಣತೆ ಎಂಬುದು ದೋಷ. ನಮ್ಮಲ್ಲಿ ಅಪೂರ್ಣತೆ ಇದೆ, ನಮ್ಮಲ್ಲಿ ಯಾವುದೂ ಪೂರ್ಣತ್ವ ಇಲ್ಲ, ಪೂರ್ಣ ಇಲ್ಲ. ಆದರೆ ಭಗವಂತನಲ್ಲಿ ಎಲ್ಲವೂ ಪೂರ್ಣವಾಗೇ ಇದೆ ಅಂತ ನಾವು ತಿಳಿಯಬೇಕು ಅಂತ ಹೇಳ್ತಾ, ಸರ್ವಾಣಿ ಶುಭ ವಸ್ತೂನಿ ಲಕ್ಷಣಾನಿ ಚಿಹ್ನಾನಿ ಯೇಷಾಂ ತಾನಿ ಸರ್ವಲಕ್ಷಣಾನಿ ಜಗತ್ ಸರ್ಜನಾದಿಕರ್ಮಾಣಿ ತೈಃ ಲಕ್ಷಣ್ಯಃ ಲಕ್ಷಣಂ ಅಸಾಧಾರಣೋ ಧರ್ಮಃ ತೇನ ತಜ್ಜನ್ಯ ಪ್ರತೀತಿ ಲಕ್ಷ್ಯತೆ.
ಸರ್ವ ಜಗದ್ವಿಷಯಕ ಸರ್ಜನಾದಿ ಬಹುಕರ್ಮಾಖ್ಯ ಲಕ್ಷಣಜನ್ಯ ಪ್ರತೀತಿ ವಿಷಯ ಬಹುಕರ್ಮೇತಿ ಯಾವತ್ತು ಅಂತ ಶೇಷಚಂದ್ರಿಕಾಚಾರ್ಯ ಹೇಳ್ತಾರೆ. ಎಲ್ಲ ಶುಭ ವಸ್ತುಗಳೇ ಚಿಹ್ನೆಯಾಗಿ ಉಳ್ಳವನು, ಜಗತ್ ಸೃಷ್ಟಿಯಾದಿ ಕರ್ಮ ರೂಪ ಲಕ್ಷಣಗಳಿಂದ ಉಂಟಾಗುವ ಜ್ಞಾನಕ್ಕೆ ಗೋಚರ ಆಗುವನು. ಭಗವಂತ ಎಲ್ಲ ಶುಭ ವಸ್ತುಗಳು ಚಿಹ್ನೆಯಾಗಿದ್ದಾನೆ, ಅವನಲ್ಲಿ ಯಾವುದು ಅಶುಭ ಎಂಬುದೇ ಇಲ್ಲ. ಭಗವಂತನ ಲಕ್ಷಣ ಏನು? ಓಂ ಜನ್ಮಾದ್ಯಸ್ಯತಃ ಓಂ ಎಂಬುವ ಸೂತ್ರ ಹೇಳುವಂತೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 8 ಕಾರ್ಯಗಳು ಮಾಡುವಂತಹ ಲಕ್ಷಣದಿಂದ ಇದ್ದಾನೆ. ಅವನು ಯಾವ ರೀತಿ ನಮಗೆ ಗೋಚರವಾಗ್ತಾನೆ ಅಂದರೆ ಈ ಚರ್ಮ ಚಕ್ಷುಗಳಿಗೆ ಗೋಚರನಾಗುವುದಿಲ್ಲ. ಅವನು ಜ್ಞಾನನೇತ್ರಕ್ಕೆ ಜ್ಞಾನಗೋಚರಣೆ ಹೊರತು ಜ್ಞಾನನೇತ್ರ ಗೋಚರಣೆ ಹೊರತು ಈ ಚಕ್ಷುಗಳಿಗೆ ಗೋಚರನಾಗದೇ ಇರುವವನು. ಆದ ಕಾರಣ ಅವನಿಗೆ ಸರ್ವಲಕ್ಷಣ ಲಕ್ಷಣ್ಯ ಅಂತ ಹೆಸರು. ಇನ್ನು ಸರ್ವಾನ್ ಜೀವಾನ್ ಸ್ವಸ್ವಯೋಗ್ಯಂ ಲಕ್ಷ್ಯಂ ನಯತಿ ಪ್ರಾಪಯತಿ ಇತಿ ಸರ್ವಲಕ್ಷಣ. ಲಕ್ಷ್ಯಂ ಶರವ್ಯಂಚ ಲಕ್ಷಣ್ಯ ದ್ರಷ್ಟವ್ಯ ಸರ್ವಲಕ್ಷಣಶ್ಚಾಸೌ ಲಕ್ಷಣಶ್ಚ ಸರ್ವಲಕ್ಷಣ ಲಕ್ಷಣ್ಯ. ಎಲ್ಲ ಜೀವರಿಗೂ ಅವರವರ ಯೋಗ್ಯತಾನುಸಾರ ಅವರ ಗುರಿಗೆ ಕರ್ಕೊಂಡು ಹೋಗುವವನು. ಅಂದರೆ ಸಾತ್ವಿಕರನ್ನು ಮುಕ್ತಿಗೆ, ರಾಜಸರನ್ನು ನಿತ್ಯ ಸಂಸಾರಕ್ಕೆ, ತಾಮಸರನ್ನು ಅಂಧಂತಮಸ್ಸಿಗೆ ಕರ್ಕೊಂಡು ಹೋಗುವನು. ಹಾಗೂ ತಿಳಿಯಲು ಯೋಗ್ಯನಾದವನು. ಅಂದರೆ ಭಗವಂತ ಯಾರ ಗುಣಗಳಿಗೆ ತಕ್ಕಂತೆ ಅವರವರ ಗತಿಗಳನ್ನು ಅವರನ್ನು ಸೇರಿಸುವವನು. ಆದ ಕಾರಣ ಅವನು ಸರ್ವಲಕ್ಷಣ ಲಕ್ಷಣ್ಯ ಅಂತ ಹೆಸರು. ಸೋಯಂ ವಿಹಾರೈಹಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ. ಮಹಾಭಾರತ ತಾತ್ಪರ್ಯ ನಿರ್ಣಯ. ಭಗವಂತ ಸ್ವಯಂ ಪರಿಪೂರ್ಣವಾದ ಭಗವಂತನು ಜಗತ್ತಿನ ಸೃಷ್ಟಿಯಾದಿಗಳಲ್ಲಿ ತೊಡಗುವುದು ಆಯಾ ಜೀವಾತ್ಮರನ್ನು ಅವರವರ ಸ್ವಭಾವಕ್ಕೆ ಯೋಗ್ಯವಾದ ಗುರಿಗೆ ತಲುಪಿಸಬೇಕೆಂಬ ಉದ್ದೇಶದಿಂದಲೇ. ಭಗವಂತ ಅವನು ಸ್ವಯಂ ಪರಿಪೂರ್ಣನಾಗಿದ್ದಾನೆ. ಅಷ್ಟೇ ಅಲ್ಲ, ಈ ಜಗತ್ತಿನ ಸೃಷ್ಟಿಯಾದಿಗಳನ್ನು ಯಾಕೆ ಮಾಡ್ತಾನೆ? ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯಗಳಿಂದ ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ. ಭಗವಂತನಿಗೆ ಪ್ರಯೋಜನ ಇದ್ದರೆ ಅವನು ಭಗವಂತ ಆಗುವುದಿಲ್ಲ. ಯಾಕೆ? ಒಂದು ಪ್ರಯೋಜನ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂದರೆ ಆ ಪ್ರಯೋಜನ ಅವನತ್ರ ಇಲ್ಲ ಅಂತ ಅಪೇಕ್ಷೆ ಪಡ್ತಾನೆ. ಅಪೇಕ್ಷೆ ಪಟ್ಟ ಅಂದರೆ ಒಬ್ಬರ ಮೇಲೆ ಡಿಪೆಂಡೆಂಟ್ ಆಗ್ತಾನೆ, ಇಂಡಿಪೆಂಡೆಂಟ್ ಆಗುವುದಿಲ್ಲ. ಆದ ಕಾರಣ ಈ ಜಗತ್ತಿನ ಸೃಷ್ಟಿಯಾದ ಅಷ್ಟಕಾರ್ಯಗಳು ಭಗವಂತ ಮಾಡುವುದರಿಂದ ಅವನಿಗೆ ಏನೂ ಪ್ರಯೋಜನವಿಲ್ಲ. ಆದರೆ ಇನ್ನು ಯಾರಿಗೆ ಪ್ರಯೋಜನ ಇಲ್ಲದೆ ಇರುವ ಕೆಲಸ ಮಾಡಿದರೆ ಹುಚ್ಚನಾಗ್ತಾನೆ. ಪ್ರಯೋಜನ ಅವನಿಗೆ ಇಲ್ಲ, ಆದ ಕಾರಣ ಅವನ ಭಗವಂತನ ತತ್ವಕ್ಕೆ ಧಕ್ಕೆ ಬರಲ್ಲ. ಅದರ ಪ್ರಯೋಜನ ಇದೆ ಯಾರಿಗೆ? ಈ ಸಾತ್ವಿಕ ರಾಜಸ ತಾಮಸ ತ್ರಿವಿಧ ಜೀವರಾಶಿಗಳು ಅವರವರ ಗತಿಗಳನ್ನು ಸೇರುವುದಕ್ಕಾಗಿ ಭಗವಂತ ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟ ಕಾರ್ಯಗಳನ್ನು ಭಗವಂತ ಮಾಡ್ತಾ ಇದ್ದಾನೆ. ಆದ ಕಾರಣ ಅವನಿಗೆ ಸರ್ವಲಕ್ಷಣ ಲಕ್ಷಣ್ಯ ಅಂತ ಹೆಸರು. ಇನ್ನು ಜಿಜ್ಞಾಸೆ. ಭಗವಂತನಲ್ಲಿ ಸರ್ವಲಕ್ಷಣಗಳು ಇದೆ ಅಂತ ಹೇಳಿದಾಗ ಪೃಥ್ವಿ ಲಕ್ಷಣವಾದ ಗಂಧ ತತ್ವ, ನೀರಿನ ತತ್ವ, ನೀರಿನಲ್ಲಿ ನೀರಿನ ಸ್ಪರ್ಶ ತತ್ವ, ಇದು ರಸತತ್ವ, ಈ ರೀತಿಯಾಗಿ ಅವೆಲ್ಲವೂ ಕೂಡ ಭಗವಂತನಲ್ಲಿ ಇದೆ ಅಂತ ಹೇಳಿದಂತೆ ಆಗಿ ಯಾವಾಗ ಇವೆಲ್ಲವೂ ಭಗವಂತನಲ್ಲಿ ಪೃಥ್ವಿ ತತ್ವ, ಅಪ್ತತ್ವ, ತೇಜಸ್ತತ್ವ, ಆಕಾಶ ತತ್ವ, ವಾಯುತತ್ವ ಇದೆ ಅಂತ ಹೇಳಿದಾಗ ಅವನು ಈ ಪೃಥ್ವಿಯಾದಿಗಳಿಂದ ಅಭಿನ್ನನಾಗ್ತಾನಲ್ಲ
ಆದರೆ ಈ ಪೃಥ್ವಿಯಾದಿಗಳು ಅವನೇ ಆಗಿಬಿಡ್ತಾನಲ್ಲವಾ ಅಂತ ಹೇಳಿದರೆ ಅಲ್ಲ. ಯಾಕೆ ಅಂದರೆ ಪೃಥ್ವಿ ಅಪ್ತೇಜೋ ವಾಯುರಾಕಾಶಗಳು ಪಂಚಭೂತಗಳು ಅವುಗಳ ತತ್ವಗಳು ಪ್ರಾಕೃತವಾದದ್ದು. ಆದರೆ ಭಗವಂತನಲ್ಲಿರುವ ಈ ಗಂಧ ಮೊದಲಾದ ಈ ತತ್ವಗಳು ಅಪ್ರಾಕೃತವಾದದ್ದು. ಅದಕ್ಕೆ ಈ ಪ್ರಕೃತಿ ತತ್ವಗಳು ಏನಿದೆ ಪಂಚಭೂತಗಳು ಇವೇ ಬೇರೆ, ಭಗವಂತನಲ್ಲಿರುವ ಗಂಧ ಮೊದಲಾದ ತತ್ವಗಳು ಅಪ್ರಾಕೃತವಾದದ್ದು ಅದೇ ಬೇರೆ. ಆದ ಕಾರಣ ಆ ಪೃಥಿವ್ಯಾದಿಗಳು ಲಕ್ಷಣಗಳು ಅವನಲ್ಲಿ ಇದೆ ಅಂತ ಹೇಳಿದಷ್ಟು ಮಾತ್ರದಿಂದ ಅವುಗಳು ಅವನಿಂದ ಅಭಿನ್ನ ಅಂತ ಹೇಳಬಾರದು. ಯಾಕೆ ಅಂದರೆ ಇದು ಪ್ರಾಕೃತವಾದದ್ದು, ಭಗವಂತನಲ್ಲಿರುವುದು ಅಪ್ರಾಕೃತವಾದದ್ದು ಅಂತ ನಾವು ತಿಳಿಯಬೇಕು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಸರ್ವಲಕ್ಷಣ ಲಕ್ಷಣ್ಯಾಯ ನಮಃ. ಓಂ ತುವಿ ಕೂರ್ಮಿರ್ವಾಜ ಏಕೋ ವಜ್ರಹಸ್ತಃ ಸನಾದಂ ವೃತ್ತೋ ದಯತೆ ಹಂತಾವೃತ್ರಂ ದಕ್ಷಿಣೇನೇಂದ್ರಃ ಪುರುಹೂತಃ. ತುವಿ ಕೂರ್ಮಿ ಬಹು ಕರ್ಮಗಳನ್ನು ಮಾಡುವ, ಅಮೃಕ್ತಃ ಅಮೃತನಾದ, ವಜ್ರಹಸ್ತಃ ಇಂದ್ರನು, ಏಕಏವ ಒಬ್ಬನೇ, ವಾಜಾನ್ ಭೋಗಗಳನ್ನು, ಸನಾತ್ ಕೊಡ್ತಾನೆ, ದಯತೆ ಬೆಳಗುತ್ತಾನೆ, ಪುರುಹೂತಃ ಜ್ಞಾನಿಗಳಿಂದ ಕರೆಯಲ್ಪಡುವ, ದಕ್ಷಿಣೇನ ಬಲಿಷ್ಠವಾದ ವಜ್ರದಿಂದ, ಇಂದ್ರನು ಪುರು ಮಹತ್ತರವಾದ, ವೃತ್ರಾಸುರರನ್ನು ಹಂತ ಕೊಲ್ಲುತ್ತಾನೆ. ಇಂದ್ರನಾಮಕ ಭಗವಂತನು ಬಹು ಕರ್ಮಗಳು ಮಾಡುವಂತಹ ಕರ್ತೃವಾಗಿದ್ದಾನೆ. ಜೊತೆಗೆ ಅಮೃತ ಅದರೊಂದಿಗೆ ಭರವಸೆ ತುಂಬುವ ವಜ್ರಹಸ್ತನಾಗಿದ್ದಾನೆ. ಅರ್ಥಾತ್ ಇವನು ಸರ್ವೋತ್ತಮನಾಗಿದ್ದಾನೆ. ಭಕ್ತರಿಗೆ ಬೇಕಾಗಿದ್ದೆಲ್ಲನ್ನ ಕೊಡುವಂತಹ ಅವನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಅಷ್ಟೇ ಅಲ್ಲ, ಇವನು ಭೋಗಪ್ರದಾಯಕ. ಏನು ಭಕ್ತರಿಗೆ ಏನೇನು ಭೋಗಗಳನ್ನು ಕೊಡಬೇಕೋ ಅವೆಲ್ಲವನ್ನೂ ಕೊಡ್ತಾನೆ. ಸರ್ವಕಾಲದಲ್ಲೂ ಇವನು ಪ್ರಕಾಶಕನಾಗಿದ್ದಾನೆ, ಬೆಳಗುತ್ತಾ ಇರ್ತಾನೆ. ಇಂದ್ರನು ಬಲಿಷ್ಠನಾದ ವೃತ್ರಾಸುರನನ್ನು ವಜ್ರಾಯುಧದಿಂದ ಕೊಂದಂತಹ ಮಹಾಪರಾಕ್ರಮಿ. ಇಂದ್ರನಾಮಕ ಭಗವಂತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ತುವಿ ಕೂರ್ಮಿರ್ವಾಜ ಏಕೋ ವಜ್ರಹಸ್ತಃ ಅಂಥೇಳಿ, ವಜ್ರಹಸ್ತನಾದ ಮುಖ್ಯನಾದ ಅನ್ನ ಮೊದಲಾದ ಭೋಗಗಳನ್ನು ಈಡುವ ಇಂದ್ರನು ಬಹು ಕರ್ಮವುಳ್ಳವನು ಅಂತ ಹೇಳ್ತಾ, ಸೃಷ್ಟಿಸ್ಥಿತಿ ಮೊದಲಾದಗಳನ್ನು ಮಾಡುವವನು, ಸರ್ವಲಕ್ಷಣ ಲಕ್ಷಿತ ಅಂತ ಕರೆಯಲ್ಪಡ್ತಾನೆ. ಅಂದರೆ ಸರ್ವಾಣಿ ವಸ್ತೂನಿ ಲಕ್ಷಣಾನಿ ಚಿಹ್ನಾನಿ ಯೇಷಾಂ ತಾನಿ ಸರ್ವಲಕ್ಷಣಾನಿ ಜಗತ್ ಸರ್ಜನಾದಿ ಕರ್ಮಾಣಿ ತೈಹಿ ಲಕ್ಷಣ್ಯಃ ಜ್ಞೇಯಃ ಇತಿ ಸರ್ವಲಕ್ಷಣ ಲಕ್ಷಣ್ಯ ಮೂರ್ತಿರತ್ರ ವರ್ಣಿತಃ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ಒಂದಲ್ಲ ಎರಡಲ್ಲ ಅನಂತ ವಸ್ತುಗಳನ್ನು ಸೃಷ್ಟಿ ಸ್ಥಿತಿ ಮೊದಲಾದ ಅಷ್ಟಕಾರಗಳನ್ನು ಮಾಡುವ ಲಕ್ಷಣಗಳು, ಚಿಹ್ನೆಗಳು ಯಾವನಲ್ಲಿ ಇದೆಯೋ ಅವನು ಸರ್ವಲಕ್ಷಣಾನಿ ಅಂದರೆ ಸರ್ವಲಕ್ಷಣಗಳನ್ನು ಕೂಡಿಕೊಂಡಿರುವವನಾಗಿದ್ದಾನೆ. ಆದ ಕಾರಣ ಅವನು ಸರ್ವಲಕ್ಷಣ ಲಕ್ಷಣ್ಯ ಅಂತ ಅವನಿಗೆ ಹೆಸರು ಅಂತ ಹೇಳಿದಲ್ಲಿ, ಇವತ್ತು ಸರ್ವಲಕ್ಷಣ ಲಕ್ಷಣ್ಯ ಎಂಬುವಂತಹ ಭಗವಂತನ ನಾಮವನ್ನು ಮುಗಿಸಿ ನಾಳೆ ಲಕ್ಷ್ಮೀವಾನ್ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.